ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ. ಜೂನ್ 3ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ರಾಜ್ಯದ 23ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಬುಧವಾರ ಪ್ರಮಾಣ ವಚನ ಸ್ವೀಕಾರಕ್ಕೆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಜಾತಕದ ಪ್ರಕಾರ ಶುಭ ದಿನ ಇರುವ ಹಿನ್ನೆಲೆಯಲ್ಲಿ ಬುಧವಾರವೇ ಪ್ರಮಾಣ ವಚನ ಸ್ವೀಕಾರ ಮಾಡೋದಿಕ್ಕೆ ಡಿಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ. ಡಿಕೆಶಿ ಆರಾಧ್ಯ ದೈವ ಅಜ್ಜಯ್ಯನ ಪೀಠದ ಶ್ರೀಗಳು ಕೊಟ್ಟಿರುವಂತಹ ಮುಹೂರ್ತ 3 ಮುಹೂರ್ತವನ್ನ ಕೊಟ್ಟಿದ್ರು. ಅದರಲ್ಲಿ ಜೂನ್ 1, ಜೂನ್ 3 ಹಾಗೂ ಜೂನ್ 5. ಈಗ ಜೂನ್ 3ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಿಕ್ಕೆ ರೆಡಿಯಾಗಿದ್ದಾರೆ. ಸಿದ್ಧತೆಗಳು ಕೂಡ ನಡೀತಾ ಇದೆ. ಡಿಕೆ ಶಿವಕುಮಾರ್ ರಾಜ್ಯದ 23ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ದಿನಗಣನೆ ಶುರುವಾಗಿದೆ. ಇದೇ ಬುಧವಾರ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಬಹುದಿನಗಳ ಕನಸು ಡಿಕೆ ಶಿವಕುಮಾರ್ ಅವರದ್ದು. ಸಿಎಂ ಆಗಬೇಕು ಅನ್ನುವಂತಹ ಕನಸು ನನಸಾಗೋದಿಕ್ಕೆ ಕೆಲ ದಿನಗಳು ಮಾತ್ರ ಬಾಕಿ ಇದೆ. ಜೂನ್ 3 ಬುಧವಾರ ರಾಜ್ಯದ 23ನೇ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಇವತ್ತು ಸಂಜೆ ಸಿಎಲ್ಪಿ ಸಭೆ ನಡೆಯುತ್ತೆ. ಅದಕ್ಕೂ ಮುನ್ನವೇ ರಾಜ್ಯಪಾಲರನ್ನು ಕೂಡ ಡಿಕೆಶಿ ಭೇಟಿಯಾಗಿ ಬಂದಿದ್ದಾರೆ. ಸಂಜೆ ಸಿಎಲ್ಪಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಲ್ಪಿ ನಾಯಕನಾಗಿ ಆಯ್ಕೆ ಮಾಡಲಾಗುತ್ತೆ. ಅದಾದ ನಂತರ ಡಿಕೆಶಿ ಡೆಲ್ಲಿಗೆ ಹೋಗ್ತಾರೆ. ರಾಜಕೀಯ ಬೆಳವಣಿಗೆಗಳು ಬಹಳ ಚುರುಕಾಗಿ ನಡೀತಾ ಇವೆ. ಈಗ ಡಿಕೆ ಶಿವಕುಮಾರ್ ಅವರ ಜಾತಕದ ಪ್ರಕಾರ ಜೂನ್ 3ನೇ ತಾರೀಕು ಬುಧವಾರ ಪ್ರಮಾಣ ವಚನ ಸ್ವೀಕಾರ. ಡಿಕೆ ಶಿವಕುಮಾರ್ ಅವರ ಬಹುದಿನಗಳ ಕನಸು ನನಸಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಆರಾಧ್ಯ ದೈವ ಅಜ್ಜಯ್ಯನ ಪೀಠದ ಶ್ರೀಗಳು ಕೊಟ್ಟಿರುವಂತಹ ಮುಹೂರ್ತ, ಆ ಮುಹೂರ್ತದ ಪ್ರಕಾರವೇ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ನಿಜ. ಆದ್ರೆ ಎಲ್ಲಿ ಅನ್ನೋದು ಸದ್ಯದ ಪ್ರಶ್ನೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲ ಅಥವಾ ಲೋಕಭವನದಲ್ಲ ಅನ್ನುವಂತಹ ಪ್ರಶ್ನೆ. ಪ್ರಮಾಣ ವಚನಕ್ಕೆ 2ರಲ್ಲಿ 1 ಸ್ಥಳ ಫೈನಲ್ ಆಗುವ ಸಾಧ್ಯತೆಗಳಿದೆ. ಒಂದು ಲೋಕಭವನ ಅಥವಾ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಅವರ ಅಭಿಮಾನಿಗಳದ್ದು ಬೆಂಬಲಿಗರದ್ದು ಒತ್ತಡ ಇತ್ತು ಕಂಠೀರವ ಸ್ಟೇಡಿಯಂನಲ್ಲಿ ಆಗಬೇಕು ಅಂತ. ಆದರೆ ಎಲ್ಲಿ ಪ್ರಮಾಣ ವಚನ ಸ್ವೀಕಾರ ಅನ್ನೋದು ಇನ್ನೂ ಕೂಡ ಸ್ಥಳ ಫೈನಲ್ ಆಗಿಲ್ಲ. ಪ್ರಮಾಣ ವಚನಕ್ಕೆ ಸದ್ಯಕ್ಕೆ 2 ಸ್ಥಳಗಳು, ಒಂದು ಲೋಕಭವನ, ಮತ್ತೊಂದು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ. ಯಾವುದು ಅನ್ನೋದು ಕೆಲ ಹೊತ್ತಲ್ಲಿ ಡಿಸೈಡ್ ಆಗಬಹುದು, ಕ್ಲಿಯರ್ ಆಗಬಹುದು. ಇಂದು ನಡೆಯುವ ಕಾಂಗ್ರೆಸ್ ಶಾಸಕಾಂಗ ಸಭೆಯ ಮೇಲೆ ಈಗ ಸದ್ಯ ಎಲ್ಲರ ಚಿತ್ತ ನೆಟ್ಟಿದೆ. ವಿಧಾನಸೌಧದಲ್ಲಿ ಸಂಜೆ 4 ಗಂಟೆಗೆ ಶಾಸಕಾಂಗ ಸಭೆ ನಡೆಯಲಿದೆ. ಸಮ್ಮೇಳನ ಸಭಾಂಗಣದಲ್ಲಿ ಸಿದ್ಧತೆಗಳು ಪೂರ್ಣಗೊಂಡಿದ್ದಾವೆ. ಐತಿಹಾಸಿಕ ತೀರ್ಮಾನ ಆಗೋದು ಬಾಕಿ. ಈ ಐತಿಹಾಸಿಕ ತೀರ್ಮಾನಕ್ಕೆ ಸಮ್ಮೇಳನ ಸಭಾಂಗಣ ಸಾಕ್ಷಿಯಾಗಲಿದೆ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಇದೇ ಸಭಾಂಗಣದಲ್ಲಿ ಈ ಹಿಂದೆ ರಾಮಕೃಷ್ಣ ಹೆಗಡೆ, ದೇವೇಗೌಡರ ಆಯ್ಕೆಯೂ ಕೂಡ ಆಗಿದ್ದು, ಈಗ ಡಿಕೆ ಶಿವಕುಮಾರ್ ಆಯ್ಕೆಗೆ ಸಾಕ್ಷಿಯಾಗಲಿದೆ ಸಮ್ಮೇಳನ ಸಭಾಂಗಣ. ರಾಜ್ಯದ ನೂತನ ಮುಖ್ಯಮಂತ್ರಿಯ ನೇಮಕಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರತಕ್ಕಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಇವತ್ತು ನೂತನ ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡುತ್ತೆ.
ಇವತ್ತು ಸಂಜೆ 4 ಗಂಟೆಗೆ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಸಭೆ ನಡೀತದೆ. ಹಾಗಾಗಿ 4 ಗಂಟೆ ನಡೀತಕ್ಕಂಥ ಶಾಸಕಾಂಗ ಸಭೆಗೆ ಎಲ್ಲ ರೀತಿಯ ತಯಾರಿಗಳು ಕೂಡ ಆಗಿದೆ. ನಾವು ಗಮನಿಸಬಹುದು, ಇದು ವಿಧಾನಸೌಧ 334 ಕೊಠಡಿ ಸಂಖ್ಯೆ 334 ಈ ಒಂದು ವಿಧಾನಸೌಧ ಸಮ್ಮೇಳನ ಸಭಾಂಗಣ ಏನಿದೆ, ಇದು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು 10 ನಿರ್ಧಾರಗಳಿಗೆ ಕಾರಣ ಆಗಿರತಕ್ಕಂಥ, 10 ತೀರ್ಮಾನಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಒಂದು ಸಮ್ಮೇಳನ ಸಭಾಂಗಣ. ಈ ಸಭಾಂಗಣದಲ್ಲಿ ಈ ಹಿಂದೆಯೂ ಕೂಡ ಮುಖ್ಯಮಂತ್ರಿಗಳ ಆಯ್ಕೆ ಸಂಬಂಧಪಟ್ಟಾಗ 10 ತೀರ್ಮಾನಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ನಾವು ಗಮನಿಸಬಹುದು, ಇದೇ ಸಭಾಂಗಣದಲ್ಲಿ ಇವತ್ತು ಸಂಜೆ 4 ಗಂಟೆಗೆ DK ಶಿವಕುಮಾರ್ ಅವರ ನೂತನ ಶಾಸಕಾಂಗ ಪಕ್ಷದ ನಾಯಕನಿಗೆ ಆಯ್ಕೆ ಮಾಡುವ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗುತ್ತೆ, ತೀರ್ಮಾನಗಳಾಗುತ್ತೆ. 4 ಗಂಟೆಗೆ ಎಲ್ಲ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಈ ಒಂದು ಸಭಾಂಗಣಕ್ಕೆ ಬರ್ತಾರೆ. ಬಂದು ಆರಂಭಿಕವಾಗಿ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹಂಗಾಮಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯರು ಅಧಿಕೃತವಾಗಿ DK ಶಿವಕುಮಾರ್ ಹೆಸರನ್ನು ಅವರು ಪ್ರಪೋಸ್ ಮಾಡ್ತಾರೆ. ಅದಕ್ಕೆ ಕಾಂಗ್ರೆಸ್ನ ಹಿರಿಯ ಇಬ್ಬರು ಏನು ಶಾಸಕರಿದ್ದಾರೆ ಅವರು ಅದಕ್ಕೆ ಅನುಮೋದನೆ ಕೊಡ್ತಾರೆ. ಅಂತಿಮವಾಗಿ ಹೈಕಮಾಂಡ್ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದು ಸಾಲಿನ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ. ಒಂದು ಸಾಲಿನ ನಿರ್ಣಯ ಏನಂತಂದರೆ, ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ DK ಶಿವಕುಮಾರ್ ಆಯ್ಕೆ ಮಾಡಿದ್ದೇವೆ ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ. ಆ ನಿರ್ಣಯವನ್ನು ರಾಜ್ಯಪಾಲರಿಗೆ ಕಳಿಸ್ಕೊಡ್ತಕ್ಕಂಥ ಒಂದು ಮಹತ್ವದ ತೀರ್ಮಾನಕ್ಕೆ ಇವತ್ತು ಏನು ವಿಧಾನಸೌಧದಲ್ಲಿರ್ತಕ್ಕಂಥ ಸಮ್ಮೇಳನ ಸಭಾಂಗಣ ಸಾಕ್ಷಿಯಾಗ್ತದೆ. ಹಾಗಾಗಿ ಇವತ್ತು ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಈ ಒಂದು ಶಾಸಕಾಂಗ ಪಕ್ಷ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ 136 ಶಾಸಕರನ್ನು ಒಳಗೊಂಡಂತೆ ಎಲ್ಲರೂ ಕೂಡ ಈ ಭಾಗವಹಿಸಲಿಕ್ಕೆ ಮತ್ತು ಇಲ್ಲಿ ಎಲ್ಲರೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದಾಗಿ ಈ ಶಾಸಕಾಂಗ ಪಕ್ಷ ನಡಿಬೇಕು ಅಂತೇಳಿ ಅಚ್ಚುಕಟ್ಟಾಗಿ ಈಗ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಗಮನಿಸಬಹುದಾಗಿದೆ. ಬಹುತೇಕ ಎಲ್ಲ ಶಾಸಕರುಗಳಿಗೆ, ಹಿರಿಯ ಸಚಿವರಾಗಿದ್ದದ್ದು ಎಲ್ಲರಿಗೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಲಾಗಿದೆ. ಮೊದಲ ಹಂತದಲ್ಲಿ ಅಂದರೆ ಈ ನಾವು ಮೊದಲ ರ್ಯಾಕೆಯನ್ನು ನೋಡ್ತಾ ಇದ್ದೀವಿ, ಈ ಮೊದಲ ರ್ಯಾಕಿನಲ್ಲಿ ಸಚಿವರಾಗಿರ್ತಕ್ಕಂಥವ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಮತ್ತು ಮುಖ್ಯವಾಗಿ ಅಲ್ಲಿ ನಾವು ಗಮನಿಸ್ಬೋದು, ಅಂದರೆ ಕಾಂಗ್ರೆಸ್ನ ಏನು KPCC ಅಧ್ಯಕ್ಷರು ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಈಗ ಹಂಗಾಮಿ ಏನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಒಳಗೊಂಡಂತೆ ಈ ಫ್ರಂಟ್ ಲೈನ್ನಲ್ಲಿ ಅವರಿಗೆ ಒಂದು ಆಸನದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು KPCCಯ ಅಂದರೆ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಲಂಪುರ ಪಾಟೀಲ್ ಸೇರಿದಾಗ ಪ್ರಮುಖರೆಲ್ಲರೂ ಕೂಡ ಇರ್ತಾರೆ. ಮತ್ತು ಈಗಾಗಲೇ ಈ ಹಿಂದೆ ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ವಹಿಸಿರ್ತಕ್ಕಂಥ ಹಿರಿಯ ಏನು ನಾಯಕರಿಗೆ ಮೊದಲ ಸಾಲಿನಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ನಂತರದಲ್ಲಿ ರಾಜ್ಯದಕ್ಕೆ ಏನು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡುವ ಈ ಪ್ರಕ್ರಿಯೆಗೆ ಸಾಕ್ಷಿಯಾಗಲಿಕ್ಕೆ AICC ಬರ್ತಕ್ಕಂಥ ವೇಣುಗೋಪಾಲ್ ಸುರ್ಜೇವಾಲಾ ಅವರು ಕೂಡ ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿ, ಹಾಗಾಗಿ ಅವರಿಗೆ ಅಲ್ಲಿ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಈ ರ್ಯಾಕಲ್ಲಿ ಹಿರಿಯ ಶಾಸಕರುಗಳು ಮತ್ತು ಸಚಿವರಾಗಿರ್ತಕ್ಕಂಥವರಿಗೆ ಅವಕಾಶ ಮಾಡಿಕೊಳ್ಳಿದೆ. ನಂತರದಲ್ಲಿ ಎಲ್ಲ ಶಾಸಕರಿಗೆ ಕೂತ್ಕೊಳ್ಳಿ ಕೂಡ ಮುಖ್ಯವಾಗಿ ಅವರಿಗೆ ಆಸನ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಆನಂದ್ ಪೈ ಬೈದ್ರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.